ಮೈಸೂರು ಚಲೋ ಬಿಜೆಪಿ ಪಾದಯಾತ್ರೆ ಮಂಡ್ಯ ಜಿಲ್ಲೆಯಲ್ಲಿ ಸಾಗ್ತದೆ. ಈ ಸಂದರ್ಭಕ್ಕೆ ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ಪಾದಯಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಬೆಂಬಲಿಗರು ಮತ್ತು ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಒಂದು ಹಂತದಲ್ಲಿ ಜಗಳಕ್ಕೆ ತಿರುಗುವಂತಹ ರೀತಿಗೆ ವಾತಾವರಣಗಳು ಸೃಷ್ಟಿಯಾಗಿತ್ತು. ಪ್ರೀತಮ್ ಗೌಡ ಬೆಂಬಲಿಗರನ್ನ ಜೆಡಿಎಸ್ ಕಾರ್ಯಕರ್ತರು ರಸ್ತೆಯಲ್ಲಿ ಅಡ್ಡಗಟ್ಟಿದ್ದಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿತ್ತು. ಈ ಸಂದರ್ಭಕ್ಕೆ ನಮ್ಮ ಜೊತೆ ಟಿವಿ9 ಜೊತೆ ಇದ್ದಾರೆ. ಪ್ರೀತಮ್ ಗೌಡ ಬೆಂಬಲಿಗರನ್ನ ನಿನ್ನೆ ರಸ್ತೆಯಲ್ಲಿ ಅಡ್ಡಗಟ್ಟಿದ್ದಂತಹ ಜೆಡಿಎಸ್ ಕಾರ್ಯಕರ್ತ ನಿಖಿಲ್ ಕುಮಾರಸ್ವಾಮಿ ಅವರ ಆಪ್ತರಾಗಿರುವಂತಹ ಅವಿನಾಶ್ ಅವರೇ, ನಿನ್ನೆ ಪ್ರೀತಮ್ ಗೌಡ ಬೆಂಬಲಿಗರು ಮತ್ತು ನಿಮ್ಮ ಜೆಡಿಎಸ್ ಕಾರ್ಯಕರ್ತರ ನಡುವೆ ನಡೆದಂತಹ ಗಲಾಟೆ ಏನಾಯ್ತು ನಿನ್ನೆ? ಅದು ಸರ್, ನಿನ್ನೆ ಪ್ರೀತಮ್ ಗೌಡ ಅವರು ಒಕ್ಕಲಿಗರ ನಾಯಕ ಪ್ರೀತಮ್ ಗೌಡ ಅಂತ ಕೂಗ್ತಾ ಇದ್ರು ಸರ್. ಅದನ್ನು ನಾವು BS ವಿಜಯೇಂದ್ರ ಅವರ ಗಮನಕ್ಕೂ ತಂದು, ನೀವು ಸರ್ ಇವರು ಪ್ರೀತಮ್ ಗೌಡ ಅವ್ರ ಕಡೆಯವರು ಈ ಥರ ಮಾಡ್ತಾ ಇದ್ದಾರೆ, ಅದನ್ನು ಹೇಳಿ ಅವರು ಇದನ್ನು ಸರಿಪಡಿಸ್ಲಿ, ಇಲ್ಲ ಮುಂದೆ ಗಲಾಟೆಗಳು ಆಗೋಕ್ಕೆ ಕಾರಣ ಆಯ್ತವೆ ಅಂತ ಹೇಳ್ದೋ ಸರ್. ಅವ್ರಿಗೆ ಇನ್ಫಾರ್ಮ್ ಮಾಡೋರೋ ಇಲ್ವೋ ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತು ಪ್ರೀತಮ್ ಗೌಡ ಮಂಡ್ಯಕ್ಕೆ ಯಾವ ಗೌಡನೂ ಅಲ್ಲ ಸರ್. ಅವನು ಒಕ್ಕಲಿಗ ತನ ಅನ್ನೋದು ಒಕ್ಕಲಿಗ ಮಾಡುವಂಥ ರೈತ ಬೆಳವಣಿಗೆಲೇ ಬಂದಿರುವಂಥದ್ದು ಸರ್. ಅದು ಆ ರಾಜಕೀಯದಲ್ಲಿ ಒಕ್ಕಲಿಗರ ನಾಯಕತ್ವ ಏನಾದ್ರು ಇದ್ದರೆ ಅದು ದೇವೇಗೌಡರು ಕುಟುಂಬದವ್ರಿಗೆ ಮಾತ್ರ ಸರ್. ಕುಮಾರಣ್ಣ ಆಗ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು, ಒಕ್ಕಲಿಗರ ರಾಜಕೀಯ ನಾಯಕ ಆಗೋದು ಈ ಮನೆತನ ಮಾತ್ರ ಸರ್ ಸಾಧ್ಯ. ಪ್ರೀತಮ್ ಗೌಡನಂತ ಎಷ್ಟೇ ಜನ ಹುಟ್ಟು ಬಂದ್ರೂ ಆಗಲ್ಲ ಸರ್. ಇದೇನು ಅಂದರೆ ಮತ್ತೆ BJP ಒಂದು ಗಮನಕ್ಕೆ ರಾಜ್ಯ ವರಿಷ್ಠರುಗಳಿಗೆ ಪ್ರೀತಮ್ ಗೌಡನೊಬ್ಬನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಒಬ್ಬ ಮಾಜಿ MLA ಇಂದ ಇಷ್ಟೆಲ್ಲ ಕಲಹಗಳಿಗೆ ಕಾರಣ ಆಗ್ತಾ ಇದೆ. ಕುಮಾರಣ್ಣವರ JDS ಬೆಂಬಲದಿಂದನೇ 5 MP ಗೆದ್ದಿರೋದು ರಾಜ್ಯದ ಜನ ಮಾತಾಡ್ತಿದ್ದಾರೆ. ಈ BJP ಏನಾರು ಇವತ್ತು 5 MP ಎಕ್ಸ್ಟ್ರಾ ಗೆಲ್ಲಕ್ಕೆ ಕಾರಣ ಕುಮಾರಣ್ಣವರ ಹೊಂದಾಣಿಕೆತನ, JDSನ ಹೊಂದಾಣಿಕೆತನ ಅಂತ. ಆ ಹೊಂದಾಣಿಕೆತನ ಏನಾದರೂ ಉಳಿಸ್ಕೊಂಡು ಹೋಗೋಕ್ಕೆ BJP ವರಿಷ್ಠರಾದಂಥ ನರೇಂದ್ರ ಮೋದಿ ಆಗ್ಬೋದು, ರಾಜ್ಯ ವರಿಷ್ಠರಾದಂಥ ಯಡಿಯೂರಪ್ಪ ಮತ್ತು ಅವ್ರ ಮಗ ಆಗ್ಬೋದು, ಪ್ರೀತಮ್ ಗೌಡನ ಪಕ್ಷದಿಂದ ಉಚ್ಚಾಟನೆ ಮಾಡೋದೇ ತುಂಬ ಉತ್ತಮವಾದ ಕೆಲಸ ಸರ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಿನ್ನೆ ಗಲಾಟೆ ಏನಾಯ್ತು? ಮಂಡ್ಯ ನಗರದಲ್ಲಿ ಪಾದಯಾತ್ರೆ ಮಾಡುವಂಥ ಸಮಯದಲ್ಲಿ ನೀವೆಲ್ಲರೂ ಪ್ರೀತಮ್ ಗೌಡ ಬೆಂಬಲಿಗರನ್ನ ಅಡ್ಡಗಟ್ಟಿದ್ರಿ. ಏನಾಯ್ತು? ಯಾಕಾಗಿ ಅಡ್ಡಗಟ್ಟಿದ್ರಿ ನೀವು? ಪ್ರೀತಮ್ ಗೌಡ ಅವರ ಬೆಂಬಲಿಗರು ಅವರೊಂದು 100 ಜನನ್ನ ಅಲ್ಲಿಂದನೇ ಕರ್ಕೊಂಬಂದಿರುವಂಥ ಅನಿಸುತ್ತೆ ಸರ್, ಹಾಸನಿಂದನೇ. ಅವರು ಹಾಸನಿಂದ ಕರ್ಕೊಂಬಂದು ಇಲ್ಲಿ ಗೌಡ ಪ್ರೀತಮ್ ಗೌಡ ಒಕ್ಕಲಿಗರ ನಾಯಕ ಪ್ರೀತಮ್ ಗೌಡ ಅಂತ ಘೋಷಣೆ ಕೂಗ್ತಿದ್ರು ಸರ್. ಮಂಡ್ಯಕ್ಕೆ ಅವನು ಗೌಡನೂ ಅಲ್ಲ ಸರ್. ಅವನೇನಿದ್ರು ಅದನ್ನು ಹಾಸನಲ್ಲಿ ಇಟ್ಕೋಬೇಕು. ಅವನ ದುರಾಂಕಾರಕ್ಕೆ ಹಾಸನ ಜನನೇ ಬುದ್ಧಿ ಕಲಿಸವ್ರೆ. ಅವ್ರು ಇನ್ನೂ ಆ ದುರಾಂಕಾರನ ಅವನು ಬಿಡಲಿಲ್ಲ ಸರ್. ಅದು ಮುಂದಿನ ದಿನಗಳಲ್ಲಿ ಬಿಟ್ಟರೆ ರಾಜಕೀಯ ಬೆಳವಣಿಗೆ ಅವ್ರಿಗೂ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ದೇವೇಗೌಡರು ಫ್ಯಾಮಿಲಿಯವ್ರನ್ನ ಎದುರಾಕಂದು ರಾಜಕೀಯದಲ್ಲಿ ಏಳಿಗೆ ಕಂಡಿರೋರು ತುಂಬ ಕಡಿಮೆ ಜನ ಸರ್. ಯಾರೋ ಸಿದ್ದರಾಮಯ್ಯನಂತ ಒಬ್ಬ ಅದೃಷ್ಟ ಇರೋನ್ಗೆ ಅನ್ಕೋಬೋದು, ಆ ಅದೃಷ್ಟ ಇವ್ನಿಗೆ ಇರೋದೋ ಇಲ್ವೋ ಗೊತ್ತಿಲ್ಲ ಸರ್. ಇದು ಮುಂದಿನ ಬೆಳವಣಿಗೆಯಲ್ಲಿ ಪ್ರೀತಮ್ ಗೌಡಂಗೆ ಒಳ್ಳೆಯದಲ್ಲ ಸರ್. ಈ ಏನಿದೆ CD ಮಾಸ್ಟರ್ ಶಿವಕುಮಾರ್ ಅಂತ ನಮ್ಮ ಕುಮಾರಣ್ಣ ಏನು ಹೇಳಿದ್ದಾರೆ, ಅದಕ್ಕೆ ಅಧ್ಯಕ್ಷ DK ಶಿವಕುಮಾರ್ ಆದರೆ ಉಪಾಧ್ಯಕ್ಷ CD ಪೆಂಡ್ರೈವ್ಗಳಿಗೆ ಉಪಾಧ್ಯಕ್ಷನೇ ಪ್ರೀತಮ್ ಗೌಡ ಸರ್. ನಿನ್ನೆ ಘಟನೆನ ನೀವು ನಿಖಿಲ್ ಕುಮಾರಸ್ವಾಮಿ ಅವರ ಗಮನಕ್ಕೆ ಅಥವಾ HD ಕುಮಾರಸ್ವಾಮಿ ಅವರ ಗಮನಕ್ಕೆ ತಂದಿದ್ದೀರಾ ನೀವು? ನಿನ್ನೆ ಏನು ನಿಮ್ಮ ಮಧ್ಯೆ ಗಲಾಟೆ ಏನಾಯಿತು ಆ ವಿಚಾರವನ್ನು? ಸರ್, ಇದು ಪ್ರೀತಮ್ ಗೌಡನ ಗಲಾಟೆ ಸರ್. ಅವನೊಬ್ಬ BJP ನಾಯಕ ಮತ್ತು ಮುಖಂಡ ಆಗಿರೋದ್ರಿಂದ BJPಯ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರ ಗಮನಕ್ಕೆ ತಂದಿರೋದಂತೂ ಸತ್ಯ ಸರ್. ಅವರ ಗಮನಕ್ಕೆ ಇನ್ನೂ ತಂದಿಲ್ಲ. ಕುಮಾರಸ್ವಾಮಿ ಅವರ ಗಮನಕ್ಕೆ ತರುವಂಥದ್ದು ಏನು ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಸರ್. ಅವ್ರ ಗಮನಕ್ಕೆ ತಂದಿಲ್ಲ. ಯಾಕೆಂದರೆ ಅವ್ರ ಪಕ್ಷದವರೇ ಹೇಳಿದ್ರೆ ಅದು ಚಂದ ಅಂತ ನಾವು ಅವ್ರ ಪಕ್ಷದ ನಾಯಕರಿಗೆ ಹೇಳ್ದೋ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಿನ್ನೆ ಗಲಾಟೆ ಬಗ್ಗೆ JDS ಕಾರ್ಯಕರ್ತರಾಗಿರುವಂಥ ಅವಿನಾಶ್ ಅವರ ಮಾತುಗಳು. ಕ್ಯಾಮ್ರಾಮನ್ ಸಂದೇಶತೆ ಕಿರಣ್ ಹನ್ನೆಡ್ಕ, TV9 ಮಂಡ್ಯ.